ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಅಭಿರುಚಿಯನ್ನು ಹೊರಗಡೆ ತಡ್ಕೊಳಕ್ಕಾಗಲ್ಲ. ಯಾವಾಗಾನ ಒಂದ್ಸರಿ ಈಚೆ ಬಂದ್ಬಿಡ್ತದೆ. ನಾನು ಮಾತಾಡ್ತಿದ್ದಲ್ಲ, ನಮ್ಮಲ್ಲಿ ಇರ್ತಕ್ಕಂಥದ್ದು ಏನಾದರೂ ಇದ್ದರೆ ಅದು ಈಚೆ ಬಂದ್ಬಿಡುತ್ತೆ. ಹಂಗೆ ಬಂದ್ಬಿಡಿದೆ ಅವ್ರ ಹೆಣ್ಮಕ್ಳ ಬಗ್ಗೆ ಒಂದೇ ಸರಿ ನಾವು ಮಾತಾಡಿರ್ತಕ್ಕಂಥದ್ದು. ಹಿಂದೆ ಯಾವುದೋ ಒಂದು ಹೆಣ್ಮಗ ಏನೋ ಕೇಳೋ ಹೊತ್ತಿಗೆ ಇಷ್ಟಿನ ಎಲ್ಲಿ ಮಲಗಿದ್ದೆ ಅಂತ ಕೇಳಿಲ್ವಾ, ನಿಮ್ಮ ಮಾಧ್ಯಮದಲ್ಲಿ ಐತಲ್ವಾ? ಅದನ್ನು ಇವ್ರ ಮನಸ್ಥಿತಿನೇ ಹಂಗೈತೆ. ಇವ್ರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳಿದೆ, ನಾವೇನು ಆಶ್ವಾಸನೆ ಕೊಟ್ಟಿದ್ವಿ, 5 ಗ್ಯಾರಂಟಿಗಳನ್ನ ಬಡವರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಅದನ್ನು ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಮುಂದೆ ಎಲ್ಲಿ ಎಲ್ಲ ಹೆಣ್ಮಕ್ಳುಗಳು ಸೇರಿ ಕಾಂಗ್ರೆಸ್ ಓಟ್ ಹಾಕಿಬಿಡ್ತಾವೋ, ಎಲ್ಲ ಅವ್ರು ಸೋತ್ಬಿಡ್ತೀವೋ ಅನ್ನೋ ಹತಾಶೆ ಮನೋಭಾವದಿಂದ ಅವರು ಹೇಳ್ತಾ ಇರ್ತಕ್ಕಂಥದ್ದು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಅವ್ರ ಹೋರಾಟ ಏನಕ್ಕಿದೆ? ದೇವೇಗೌಡರು ಇವತ್ತು ತುಮಕೂರಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ದೇವೇಗೌಡರು ಹೇಳ್ತಾವ್ರೆ. ಅವರು ಇತ್ತೀಚೆಗೆ ಅವ್ರ ಬಾಯಲ್ಲಿ ಅಸತ್ಯ ಬರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಯಾವತ್ತೂ ದೇವೇಗೌಡರು ಸತ್ಯದ ಚೌಕಟ್ಟು ಬಿಟ್ಟು ಹೊರಗಡೆ ಹೋಗ್ತಿರಲಿಲ್ಲ. ಇವಾಗ ಅಸತ್ಯ ನುಡಿತಕ್ಕಂಥದ್ದು ಮಾತಾಡ್ತಾವ್ರು. ಇದೇ ದೇವೇಗೌಡರನ್ನ ಸೋಲಿಸಲಿಕ್ಕೆ ಹೋರಾಟ ಮಾಡಿದಂಥದ್ದು ಇದೇ ಯಾರು ನಮ್ಮ ಸೋಮಣ್ಣವರು ಮತ್ತು ಬಸವರಾಜ್ ಅವರು ಲಾಸ್ಟ್ ಟೈಮ್ ಏನು ಭಾಷಣ ಮಾಡಿದ್ರು, ಬರೀಲ್ಲವ್ರಿಗೆ ನಮ್ಮ ಹೇಮಾವತಿ ನೀರಿಗೆ ಅಡ್ಡಿ ಆಗುತ್ತೆ ದೇವೇಗೌಡರು ಗೆದ್ದರೆ, ಯಾವುದೇ ಕಾರಣಕ್ಕೂ ದೇವೇಗೌಡರಿಗೆ ಓಟ್ ಕೊಡಬಾರ್ದು, ದೇವೇಗೌಡರು ಹೊರನರು ಅಂತ ಹೇಳ್ಬಿಟ್ಟು ಇದೇ ಸೋಮಣ್ಣ ಬಸವರಾಜು ಅವರು ಭಾಷಣ ಮಾಡಿದ್ದಾರೆ. ಅದೇ ಸೋಮಣ್ಣ ಬಸವರಾಜು ಪರವಾಗಿ ಇವತ್ತು ಅವ್ರ ಜೊತೆಲಿ ವೇದಿಕೆ ಹಂಚ್ಕೊಂತಾರೆ ಅಂತಂದರೆ ನಾವು ಏನು ಹೇಳ್ಬೇಕಾಗೈತೆ? ಏನು ಕೇವಲ ನನ್ನ ಕುಟುಂಬಕ್ಕೆ ಅನುಕೂಲ ಆಗುತ್ತೆ.